ಮ್ಯಾಮ್ ನಿಮ್ಮ ಹೆಸರು? ಅಕ್ಕಿಬಾ ಅಂತ. ಏನು ವರ್ಕ್ ಮಾಡ್ತೀರಮ್ಮ? ನಾನು ಟೀಚರಾಗಿ ವರ್ಕ್ ಮಾಡ್ತೀನಿ ಮಾರುತಿ ಸ್ಕೂಲ್. ಇದು ಇನ್ಸಿಡೆಂಟ್ ಎಷ್ಟು ಗಂಟೆಗೆ ನಡೆದಿರ್ಬೋದು ಅಂತ ಹೇಳ್ತೀರಾ? ಹೇಳೋಕ್ಕಾಗಲ್ಲ ಮ್ಯಾಮ್. 11 o'clockವರೆಗೂ ಎದ್ದಿದ್ದೆ ನಾನು. ಸ್ಕೂಲ್ ವರ್ಕ್ ಇತ್ತು ಅಂತ ಪೇಪರ್ಸ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಕರೆಕ್ಷನ್ ಮುಗಿಸಿ 11ಗೆ ಹೋಗಿ ಮಲಗಿರೋದಷ್ಟೇ. ಓಕೆ. 6ಗೆ ಎದ್ದು ನೋಡಿದಾಗ ಡೋರೆಲ್ಲ ಓಪನ್ನು, ಬೇರುಗಳೆಲ್ಲ ಓಪನ್ ಇತ್ತು ಮ್ಯಾಮ್. ಅದರಲ್ಲಿ ಎಷ್ಟೆಲ್ಲ ಕಳೆದಿದೆ, ಎಷ್ಟೆಲ್ಲ ತೊಗೊಂಡಿದ್ರೆ, ನನ್ನ ಏನೆಲ್ಲ ಇತ್ತು? ರಿಂಗ್ಸು, ಕಿವಿ ಓಲೆ, ದುಡ್ಡುಗಳೆಲ್ಲ ಹೋಗಿದೆ. ಚಿನ್ನದ ಬೇಕು ಅನ್ನೋದೆಲ್ಲ ಚಿನ್ನದೆಲ್ಲ ಎತ್ಕೊಂಡು ಹೋಗಿದ್ದಾರೆ, ದುಡ್ಡು ಎತ್ಕೊಂಡು ಹೋಗಿದ್ದಾರೆ. ಎಷ್ಟು ಹೋಗಿರ್ಬೋದು? ಎಲ್ಲ ಬಿಲ್ಲೇ ಬಿಸಾಕಿ. ಅಮೌಂಟ್ ಎಷ್ಟು ಹೋಗಿದೆ? ಅಮೌಂಟ್ 1 ಲಕ್ಷದವರೆಗೂ ಹೋಗಿದೆ ಮ್ಯಾಮ್. ಇದು ಗೋಲ್ಡು ಹೇಳಕ್ಕಾಗಲ್ಲ, 40 ಗ್ರಾಮ್ ಮೇಲೇನೆ ಇದೆ. ಅಂದ್ರೆ ಏನು ಬಿಟ್ಟಿಲ್ಲ, ಎಲ್ಲ ಫುಲ್ಲು ಚಿನ್ನದೆಲ್ಲ ಹುಡುಕಿ ತಗೊಂಡೋಗಿದ್ದಾರೆ. ಒಳ್ಳೆ ವಾಚ್ಗಳು ಇದ್ದಿದ್ದೆಲ್ಲ ತಗೊಂಡೋಗಿದ್ದಾರೆ, ದುಡ್ಡು ತಗೊಂಡೋಗಿದ್ದಾರೆ. ಆಮೇಲೆ ಮಕ್ಳದ್ದು ಹುಂಡಿಗಳೆಲ್ಲ ತೆಗ್ದಿದ್ದಾರೆ. ಮಕ್ಳದ್ದು ಕೂಡ ಜೋಡಿಸಿಟ್ಟಿರೋ ದುಡ್ಡುಗಳು ಇಲ್ಲ, ಪರ್ಸ್ಗಳೆಲ್ಲ ತೆಗ್ದಾಕಿ ಅದು ತಗೊಂಡೋಗ್ಬಿಟ್ಟಿದ್ದಾರೆ. ಮಕ್ಳು ಜೋಡಿಸ್ಕೊಂಡಿರೋ ದುಡ್ಡುಗಳು. ಫುಲ್ಲು ಮನೆ ಎಲ್ಲ ಪೂರ್ತಿ ಸರ್ಚ್ ಮಾಡಿದ್ದಾರೆ. ಅಂದರೆ ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದಾಗಿ ಇವರು ಆದಷ್ಟು ಸೇಫ್ಟಿ ಆಗಿರುತ್ತೆ ಡೂಪ್ಲೆಕ್ಸ್ ಅಂದಮೇಲೆ. ಆದರೂ ಕೂಡ ಅವ್ರು ಹೇಗೆ ಬಂದು ಈ ಥರ ಎಲ್ಲ ಮಾಡಿದ್ದಾರೆ ಗೊತ್ತಿಲ್ಲ. ಜೊತೆಗೆ ಹಿಂದೆಯಿಂದ ಡೋರು. ಆಮೇಲೆ ಮಕ್ಕಳು ಕೂಡ ಚಿಕ್ಕವರೇನೆ ಇಲ್ಲಿ, ಅವರು ಕೂಡ ಒಂದು ರೂಮಲ್ಲಿ ಮಲಗಿದ್ದಾರೆ. ಆ ರೂಮಲ್ಲೇ ಕೂಡ ಬೀರು ಕೂಡ ಇರೋದು. ಅಂತ್ಯದಲ್ಲಿ ಈ ಕಡೆ ರೂಮಲ್ಲಿ ಮಕ್ಕಳು, ಆ ಕಡೆ ರೂಮಲ್ಲಿ ಪೇರೆಂಟ್ಸ್ ಮಲಗಿರ್ಬೇಕಾದಾಗಲೂ ಕೂಡ ಬಂದು ಆ 2 ಬೀರನ್ನ ಅಷ್ಟರ ಮಟ್ಟಿಗೆ ಓಪನ್ ಮಾಡಿ ಸ್ಯಾರಿ ಎಲ್ಲ ತೆಗ್ದಿದ್ದಾರೆ ಅನ್ಸೋದಲ್ಲ. ಎಲ್ಲ ಬಟ್ಟೆಗಳನ್ನೆಲ್ಲ ತೆಗೆದು ಸ್ವಲ್ಪ ಬೀರು ಲಾಕರ್ನ ಬೆಂಡ್ ಮಾಡಿ ಇರೋ ಐಟಮ್ನೆಲ್ಲ ತೊಗೊಂಡೋಗಿದ್ದಾರೆ. ಬನ್ನಿ ತೋರಿಸಿ ಮೇಲೆ. ನಾವು ರೋಡಲ್ಲಿ ಎದ್ದಿರ್ತೀವಿ, ಅಂತದ್ರಲ್ಲಿ ನಮಗೆ ಇಷ್ಟು ವಾಯ್ಸ್ ಬಂದಿಲ್ಲ ಸರ್. ಯಾವುದು ಲಾಕ್ ಆಗಿರಲಿಲ್ವಾ? ಯಾವುದು ಲಾಕ್ ಮಾಡಲ್ಲ ಸರ್, ಅದ್ರ ಮೇಲೆನೇ ಬೀಗಗಳಿದೆ ಸರ್. ಅಲ್ಲೇ ನೋಡಿ, ಅಲ್ಲೇ ಹೋಗ್ತಾರೆ ಟೀಚರ್ ಈ ಮಕ್ಕಳು ಹೋಗ್ತಾರೆ ಸರ್. ಡೈಲಿ ನಾವು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀವಿ ಸರ್. ಗೊತ್ತಾಗಿಲ್ಲ ಸರ್, ನಮಗೆ 7 ಜನ ಬಂದಿರೋ ಎಚ್ಚರ ಆಗ್ತಾ ಇಲ್ಲ. 6 ಗಂಟೆಗೆ ನಾನು ಬಂದಾಗ ನಾರ್ಮಲ್ ಆಗಿ ಬೆಳಗ್ಗೆ ಬೀಗ ಹಾಕಿದ್ರೆ ಮನೆಗೆ ರಾತ್ರಿನೇ ಸರ್ ಓಪನ್ ಆಗೋದು. ಎಲ್ರಿಗೂ ಗೊತ್ತು, ಕಾಮನ್ ಆಗಿ ಊರಲ್ಲಿ ಬೆಳಗ್ಗೆ ಹೋದ್ರೆ ಬೀರು ನೋಡಿ, ಬೀರುನಲ್ಲೇ ಇದೆ. ನಾವು ಯಾವತ್ತೂ ಲಾಕ್ ಮಾಡಲ್ಲ. ಒಳಗಡೆ ಲಾಕ್ ಮಾಡಿರ್ಲಿಲ್ಲ ಸರ್, ಹಂಗೆ ಯಾವಾಗೂ ಇರುತ್ತೆ. ಇಲ್ಲ ಸರ್, ಕೆಳಗಡೆ ಯಾರು ಮಲಗಲ್ಲ. ಈ ರೂಮಲ್ಲಿ ನಾವು ರೂಮಲ್ಲೇ ಇದ್ವಿ ಸರ್. 6 ಗಂಟೆಗೆ ಎದ್ದು ನೋಡಿದಾಗ ಎಲ್ಲಿಂದ ಅಲ್ಲಿ ಬಿದ್ದಿರೋದು ಅಷ್ಟೇ ಸರ್. ಇಷ್ಟು ವಾಯ್ಸ್ ಕೂಡ ಕೇಳಿಸಿಲ್ಲ ಸರ್. ಕೆಳಗಡೆ ಯಾರು ಇರಲ್ಲ ಸರ್. ಇಲ್ಲಿ ನಾವು ಮಲಗಿದ್ದೀವಿ, ಇಲ್ಲಿ ಮಕ್ಕಳು ಮಲಗಿದ್ದಾರೆ. ನಮಗೆ ಟಾಯ್ಲೆಟ್ಸ್ ಒಳಗಡೆ ಆಚೆನೇ ಬರಲ್ಲ. ನಾವು ಮಕ್ಕಳು ಬರಲ್ಲ, ನಾವು ಬರಲ್ಲ. ಇದೇನು ಬೀಗ ಹಾಕಿದ್ರ ಇದು ಸರ್? ಅದು ಬೀಗ ಇದೆ, ಲಾಕೆ ಇಲ್ಲ ಸರ್. ಅದೆಲ್ಲ ನನ್ನ ವಾಚ್ ಎಲ್ಲ ಇತ್ತು ಸರ್, ಅದು ಕೆಳಗಡೆ ಬಾಕ್ಸ್ಗಳೆಲ್ಲ ಕೆಳಗಡೆ ಅದು ಎಳ್ದಿದ್ದಾರೆ ಸರ್. ಅವರು ಎಳೆದ್ರು ಸೌಂಡ್ ಬರುತ್ತಲ್ಲ, ಎಳೆದ್ರೆ ಗೊತ್ತಾಗಿಲ್ಲ ಸರ್. ಓಕೆ, ಈಗ ಪೇರೆಂಟ್ಸ್ ಅಕಸ್ಮಾತ್ ಅವರು ಎಲ್ಲರೂ ಹೊರಗಡೆ ಹೋಗಬೇಕು, ಮಕ್ಕಳೇ ಚಿಕ್ಕವ್ರು ಇರ್ತಾರೆ, ಅವ್ರನ್ನ ಬಿಟ್ಟು ಹೇಗೆ ಹೋಗೋದು? ಬನ್ನಿ ಪೇರೆಂಟ್ಸ್ ಏನಲ್ಲಿ ಇರ್ತಾರೆ ಅಂತ ಕೇಳೋಣ. ಮಮ್ಮಿಗೆ ನಿಮಗೆ ನಂಬಿಕೆನೇ ಇಲ್ಲ ಅಂತ ಅನ್ಸುತ್ತೆ? ತುಂಬಾ ಕಷ್ಟ ಮ್ಯಾಮ್. ಈ ಥರ ಬರೀ ದುಡ್ಡುಗೋಸ್ಕರ ಹಾಗಾದ್ರೆ ಏನು ಮಾಡೋದಕ್ಕೂ ರೆಡಿ ಆಗಿರ್ತಾರೆ ಅವರು. ಈಗ ನನ್ನ 2 ಮಕ್ಕಳನ್ನ ಏನಾದರೂ ಹೆಚ್ಚು ಕಮ್ಮಿ ಮಾಡಿದಿದ್ರೆ ಯಾರು ಕೇಳಬೇಕಾಗಿತ್ತು? ಸೊ ಎಷ್ಟೋ ಪೇರೆಂಟ್ ದುಡಿಯೋರು ಇದಾರಲ್ವಾ ಮ್ಯಾಮ್. ನಾನೇ ಎಕ್ಸಾಂಪಲ್ಲು. ನಾವಿಬ್ರು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀವಿ, ಮಕ್ಕಳನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀನಿ. ಈ ಥರ ಈಗ ನಾವೆಲ್ಲಾದರೂ ಕೆಲ್ಸದ ಮೇಲೆ ಏನಾದರೂ ಮಕ್ಕಳನ್ನ ಮನೇಲಿ ಬಿಟ್ಟು ಹೇಗೆ ಹೋಗೋದಕ್ಕಾಗತ್ತೆ? ಈ ಥರ ಎಲ್ಲ ಆದಾಗ ಕಷ್ಟ ಆಗುತ್ತೆ. ಬ್ಯಾಗ್ ಅಂದ್ರೆ ಡೈಲಿ ಸ್ಕೂಲಿಗೆ ತಗೋ ಬ್ಯಾಗಲ್ಲೂ ಕೂಡ ಇವರು ಅಮೌಂಟ್ ಇಟ್ಟಿದ್ರಂತೆ, ಅದನ್ನು ಕೂಡ ತೆಗ್ದಿದ್ದಾರೆ. ಅಂದ್ರೆ ತುಂಬಾ ನೀಟಾಗಿ ಇದು ಪ್ಲಾನ್ ಮಾಡಿ ಎಲ್ಲ ಹುಡುಕಿ ತೆಗ್ದಿರೋ ಅಂಥದ್ದು. ಅಂದ್ರೆ ಇವ್ರ ಬ್ಯಾಗ್ನು ಕೂಡ ಬಿಟ್ಟಿಲ್ಲ ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಅವರು ಪ್ಲಾನ್ ಮಾಡಿರ್ಬೋದು ಅಂತ ಗೊತ್ತಾಗುತ್ತೆ. ಇನ್ನೊಂದು ವಿತ್ ಮೇಲ್ಗಡೆ ಯಾವ್ದೋ ಲೇಡಿ ಟಾಪ್ ಬಿದ್ದಿದೆ ಅಂತೆ, ಅಂದ್ರೆ ಅದು ಇವ್ರದಲ್ಲ ಅಂತ ಇವ್ರು ಕನ್ಫರ್ಮ್. ಹೌದು, ಯಾರೋ ಲೇಡೀಸು ಬಂದಿದ್ದಾರೆ ಜೊತೆಲಿ, ಕನ್ಫರ್ಮ್. ಟಾಪ್ ಕೂಡ ಬಿಟ್ಟು ಹೋಗಿದಾರಂತೆ, ಬಟ್ ಇದೇನು ಅನ್ನೋದು ಕೂಡ ಗೊತ್ತಿಲ್ಲ. ಅದು ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾಮ್? ಅದು ಟಾಪ್ ಬಿದ್ದಿಲ್ಲ ನಿಜ. ಈಗ ನಾನು ಯೂಸ್ ಮಾಡ್ತಾ ಇರೋ ಬಟ್ಟೆಗಳು ನಂದಲ್ಲ ಅಂತ ಕನ್ಫರ್ಮ್ ಗೊತ್ತಾಗುತ್ತಲ್ವಾ ಮ್ಯಾಮ್ ನಿಮಗೂ ಕೂಡ? ಈಗ ನಂದಲ್ಲ, ಅದು ಯಾರೋ ಲೇಡೀಸ್ ಬಂದಿದ್ದಾರೆ, ನನಗೆ ಕನ್ಫರ್ಮ್ ಇದೆ. ಯಾಕಂದ್ರೆ ಟಾಪ್ ಯಾರು ಬಿಚ್ಬಿಟ್ಟು ಹೋಗೋದಿಲ್ಲ. ಬಿಚ್ಚಿರೋದು ಗಂಟೆಲ್ಲ ತೆಗ್ದಿರೋದ ಅಥವಾ ಗಂಟೇನೋ ಕಟ್ಟಿದ್ದಾರೆ, ಏನಾದ್ರು ಎಳಿಯೋದಕ್ಕೆ, ಏನಾದ್ರು ಸೌಂಡ್ ಬರದೇ ಇರೋ ತರ ಎಳಿಯೋದಕ್ಕೋ ಏನೋ ಟ್ರೈ ಮಾಡಿದ್ದಾರೆ. ನೀವು ಎಷ್ಟು ವರ್ಷದಿಂದ ಇರೋದು ಮ್ಯಾಮ್ ಇಲ್ಲಿ? ಮ್ಯಾಮ್ ನಾನು ಮದುವೆ ಆದಾಗಿಂದ ಇದೆ ಮನೆ ಮ್ಯಾಮ್. ನಮ್ದು ಹಳೆ ಎಷ್ಟು ವರ್ಷ? ಸೊ ಆಯಿತು, ಒಂದು 20 ವರ್ಷದ ಮೇಲೆ ಆಯಿತು. ನನ್ನ ಮದುವೆ ಆಗಿನೇ 17 ಇಯರ್ಸು. ನಮ್ಮ ಮಾವ ಅವರು ಬಂದು ಈ ಊರಿಗೆ ಹಳಬ್ರು, ಒಂದು 50 years ಬ್ಯಾಕ್. ಅವ್ರ ತಂದೆಯವ್ರ ಕಾಲದಿಂದನೂ ಇದೆ ಮನೆ. ಆದರೆ ನಾವು ಈ ಮನೆ ಕಟ್ಟಿ 3 ವರ್ಷ ಆಗಿದೆ ಅಷ್ಟೇ. 3 ವರ್ಷದಿಂದನೂ ಕೂಡ ಇದೆ? ಏನೂ ಇಲ್ಲ, ಈ ಮನೆ ಕಟ್ಟಿದಾಗಿಂದ ಇದೆ ಫಸ್ಟ್ ಟೈಮ್. 3 ವರ್ಷ ಈಗ. ಮ್ಯಾಮ್ ಏನಾಗಬೇಕು ಈ ಮನೆಯವರು ನಿಮಗೆ? ನನ್ನ ತಮ್ಮ ಅತ್ತಿಗೆ ಮೇಡಮ್. ಸ್ವಂತ ತಮ್ಮ? ಸ್ವಂತ ತಮ್ಮ ಮೇಡಮ್. ಏನು ಹೇಳ್ತೀರಾ ಮಮ್ಮಿ ಕಳ್ತನ ಆಗಿರೋದ್ರ ಬಗ್ಗೆ? ಏನು ಹೇಳೋದು ಮೇಡಮ್, ಭಯ ಆಗುತ್ತೆ. ಬೆಳಿಗ್ಗೆನೆ ಫೋನ್ ಮಾಡಿದ್ರೆ ಓ ಅಂತ ಅಳ್ತಾ ಇದ್ದಾರೆ. ಏನು ಅಂತ ಅಂದ್ಕೊಂಡ್ರೆ ಈ ಥರ ಕಳ್ತನ ಆಗಿದೆ ಅಂತಾರೆ. ಅಕಸ್ಮಾತ್ ಮಕ್ಳಿಗೆ ಏನಾದರೂ ಆಗಿದ್ರೆ ಏನು ಮಾಡಬೇಕಾಗಿತ್ತು ಮೇಡಮ್? ಈ ಥರ ಆದರೆ ಹೆಂಗೆ ಮನೆಗಳಲ್ಲಿ ಜೀವನ ಮಾಡೋದು? ಅಕಸ್ಮಾತ್ ಮಕ್ಳಿಗೆ ಏನಾದರೂ ಆಗಿದ್ರೆ ಇವಾಗೆಲ್ಲ ಇವತ್ತು ನಾವೇ ಸತ್ತೋಗಿರೋ
ಎಲ್ರಿಗೂ ನಮಸ್ಕಾರ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕಳ್ಳರು ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದರೆ ಈಗ ಮನೆ ಖಾಲಿ ಇದೆಯೋ ಇಲ್ವೋ ಅನ್ನೋ ಭಯವೂ ಕೂಡ ಅವರಿಗೆ ಇಲ್ಲದಂತಾಗಿದೆ. ಜನ ಮನೆ ಒಳಗಡೆ ಇರುವಾಗಲೇ ನುಗ್ಗಿ ಕಳ್ತನ ಮಾಡಿರುವ ಹಂತಕ್ಕೆ ಕಳ್ಳರು ಇಳಿದಿದ್ದಾರೆ. ಹೌದು, ಇದು ದೊಡ್ಡಬಳ್ಳಾಪುರ ಪಾಲೆಂಜೋಗಳ್ಳಿ ಪಾಂಡುರಂಗ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿರುವ ಒಂದು ಮುಸ್ಲಿಂ ಕುಟುಂಬದ ಮನೆಯಲ್ಲಿ ಇಂತಹದೇ ಒಂದು ಭೀಕರ ಕಳ್ಳತನ ನಡೆದಿದೆ. ಮನೆಯಲ್ಲೂ ಎಲ್ಲರೂ ಇರುವಾಗಲೇ ಧೈರ್ಯವಾಗಿ ನುಗ್ಗಿ ಕದಿಮರು ಲಾಕರ್ ಹೊಡೆದು ಸುಮಾರು 30ರಿಂದ 40 ಗ್ರಾಂ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಬರೀ ಚಿನ್ನಾಭರಣ ಮಾತ್ರವಲ್ಲ ರೀ, ಆ ಮನೆಯಲ್ಲಿ ಪುಟ್ಟ ಮಕ್ಕಳು ಸಣ್ಣ ಸಣ್ಣ ಆಸೆಗಳಿಗಾಗಿ ಪ್ರೀತಿಯಿಂದ ಕೂಡಿಟ್ಟ ಉಂಡಿ ಹಣವನ್ನು ಕೂಡ ಆ ಕಳ್ಳರು ಬಿಟ್ಟಿಲ್ಲ. ಈ ಘಟನೆಯು ಇಡೀ ಏರದ ಜನರನ್ನು ಬೆಚ್ಚಿ ಬೀಳಿಸಿದೆ. ಜೊತೆಗೆ ಘಟನಾ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಪೊಲೀಸರು ತಕ್ಷಣವೇ ಭೇಟಿ ನೀಡಿದ್ದು ಶ್ವಾನದಳ ಮತ್ತು ಫೋರೆನ್ಸಿಕ್ ತಜ್ಞರೊಂದಿಗೆ ತನಿಖೆಯನ್ನು ಮಾಡುತ್ತಿದ್ದಾರೆ. ಇದು ನಾವು ನೋಡ್ಬೋದು, ಜನರು ಮನೇಲಿ ಇದ್ದಾಗಲೇ ಆಗಿರುವಂತಹ ಘಟನೆ. ಅದರಿಂದಾಗಿ ಹಗಲು ರಾತ್ರಿ ಎನ್ನದೇ ಬಾಗಿಲುಗಳನ್ನು ಎಲ್ಲರೂ ಕೂಡ ಸರಿಯಾಗಿ ಲಾಕ್ ಮಾಡಿಕೊಂಡು ಎಲ್ಲರೂ ಕೂಡ ಜಾಗರೂಕರಾಗಿ. ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರನ್ನು ಎಚ್ಚರಿಸೋಣ. ಧನ್ಯವಾದಗಳು.